ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಸ್ನೇಹಿತ ರತಿಕಾಂತ್ ಪಾಟೀಲ್. ಒಂದು 2-3 ದಿನಗಳ ಕಾಲ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಯಿಂದ ಸ್ನೇಹಿತರೆ, ಈ ತರಗತಿಗಳನ್ನು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ತರಗತಿಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ. ಆದ ಕಾರಣ ದಯವಿಟ್ಟು ಜರ ಕ್ಷಮೆ ಇರಲಿ. ಸುಮಾರು 2-3 ವಿಜ್ಞಾನ ತರಗತಿಗಳನ್ನು ಮಾತ್ರ ಮಾಡಿದ್ದೇನೆ. ಆದರೆ ಸಂವಿಧಾನ, ಇತಿಹಾಸ ತರಗತಿಗಳನ್ನು ಮಾಡಿದ್ದೆ. ಆದರೆ ಈ ವಿಜ್ಞಾನದ ಮೇಲೆ ಯಾವುದೇ ತರಗತಿಯನ್ನು ಮಾಡಿಲ್ಲ. ಒಂದು ತಿಂಗಳ ಹಿಂದೆ 2 ಬಯಾಲಜಿ ಮೇಲೆ ತರಗತಿಯನ್ನು ಮಾಡಿದೆ ಸ್ನೇಹಿತರೆ. ಆದರೆ ಸೈನ್ಸ್ ಮೇಲೆ ಯಾವುದೇ ತರಗತಿಯನ್ನು ಮಾಡಿಲ್ಲ. 2 ಸೈನ್ಸ್ ಮೇಲೆ ತರಗತಿ ನೋಡ್ತಾ ಹೋಗೋಣ. ಎಲ್ಲ ವಿಷಯಗಳ ತರಗತಿ ನೋಡೋಣ ಸ್ನೇಹಿತರೆ. ಸ್ವಲ್ಪ ಸಮಯ ಹೋಗ್ತದೆ ರೀ. ಎಲ್ಲ ಒಂದೇ ಸಮಯದಲ್ಲಿ ಮುಗಿಸಲು ಸಾಧ್ಯವಾಗುವುದಿಲ್ಲ. ಹಲವಾರು ವಿಭಾಗಗಳನ್ನು ಮಾಡಿ ನಾವು ತರಗತಿಯನ್ನು ಮಾಡಬೇಕಾಗ್ತೈತಿ. ಆದ ಕಾರಣ ಈ ವಿಜ್ಞಾನದ ಮೇಲೆ ನಾವು ನೋಡಿದಾಗ ಸ್ನೇಹಿತರೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, SSLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಯಾವುದೇ ಪರೀಕ್ಷೆಯಲ್ಲಿ ಸ್ನೇಹಿತರೆ ಈ ವಿಜ್ಞಾನದ ವಿಷಯ ಮೇಲೆ ಅತಿ ಹೆಚ್ಚು ಅಂಕ ಬರುವಂಥ ಸಬ್ಜೆಕ್ಟ್ಗಳು ಇವೆಲ್ಲ. ಪ್ರಮುಖವಾಗಿ ಸ್ನೇಹಿತರೆ, ವಿಜ್ಞಾನದಲ್ಲಿ ನಾವು 4 ಭಾಗಗಳು ನೋಡ್ತೀವಿ ರೀ. ಒಂದನೇದಾಗಿ ಬಯೋಲಜಿ, ಎರಡನೇದಾಗಿ ಫಿಸಿಕ್ಸ್, ಮೂರನೇದಾಗಿ ಕೆಮಿಸ್ಟ್ರಿ, ನಾಲ್ಕನೇದಾಗಿ ಟೆಕ್ನಾಲಜಿ. ಸ್ನೇಹಿತರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ತಂತ್ರಜ್ಞಾನ ಮುಂದುವರೆದ ಕಾರಣದಿಂದ ಈ ವಿಜ್ಞಾನದ ಮೇಲೆ ಅತಿ ಹೆಚ್ಚು ಪ್ರಶ್ನೆ ಕೇಳ್ತದೆ. ಸುಮಾರು 20ವರೆಗೂ ಪ್ರಶ್ನೆ ಕೇಳ್ತಾರೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಲಿ 20ಕ್ಕಿಂತ ಹೆಚ್ಚು ಕೇಳ್ಬೋದು ಅಥವಾ ಕಡಿಮೆನೂ ಕೇಳ್ಬೋದು ರೀ. ಆದರೆ 20 ಪ್ರಶ್ನೆ ಕೇಳ್ಯಾರಂದ್ರೆ ಸ್ನೇಹಿತರೆ, ಸುಮಾರು 10ರಿಂದ 12ವರೆಗೆ ಬಯಾಲಜಿ ಮೇಲೆ ಪ್ರಶ್ನೆ ಹೆಚ್ಚು ಕೇಳ್ತಾನೆ ರೀ. 4 ಫಿಸಿಕ್ಸ್ ಕೇಳ್ತಾನೆ ರೀ. 2ರಿಂದ 3 ಕೆಮಿಸ್ಟ್ರಿ ಕೇಳ್ತಾನೆ ರೀ. 2ರಿಂದ 3 ಟೆಕ್ನಾಲಜಿ ಕೇಳ್ತಾನೆ ರೀ. ಎಲ್ಲ ಸಮಾನವಾಗಿ ನೋಡಿದ ಸ್ನೇಹಿತರೆ, ಅತಿ ಹೆಚ್ಚು ಪ್ರಶ್ನೆ ಬರುವ ಭಾಗ ಯಾವುದಪ್ಪ ಅಂತಂದ್ರೆ ಈ ಬಯಾಲಜಿ ನೋಡ್ತೀವಿ ರೀ. ಬಯಾಲಜಿ ನಂತರ ಪ್ರಶ್ನೆ ಕೇಳೋದು ಈ ಫಿಸಿಕ್ಸ್ ಮೇಲೆ ರೀ. ಆಮೇಲೆ ಕೆಮಿಸ್ಟ್ರಿ, ಟೆಕ್ನಾಲಜಿ ನೋಡ್ತೀವಿ ರೀ. ಈಗ ಫಿಸಿಕ್ಸ್ನ ಮೊದಲ ಅಧ್ಯಾಯ ನಾವು ನೋಡಿದಾಗ ಸ್ನೇಹಿತರೆ, ಶಬ್ದ ಅಂತ ನಾವು ನೋಡ್ತೀವಿ ರೀ. ಈ ಶಬ್ದದ ಮೇಲೆ ನಮ್ಗೆ ಯಾವ್ಯಾವ ಅಂಶಗಳು ಗೊತ್ತಿರಬೇಕಪ್ಪ ಅಂತಂದ್ರೆ, ಮೂಲವಾಗಿ ಪ್ರಾಥಮಿಕ ಹಂತ ಆಗಿರ್ಬೋದು, ಹೈಸ್ಕೂಲ್ ಹಂತ ಆಗಿರ್ಬೋದು, ಈ ಸಿವಿಲ್ PC, DR, CR ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ನೇಹಿತರೆ ಸ್ವಲ್ಪ ಮೂಲ ಅಂಶಗಳು ತಿರ್ತಾವೆ ರೀ. ಅಂದ್ರೆ ನಮ್ಗೆ ಬೇಸಿಕ್ವಾಗಿ ಇವಷ್ಟು ಅಂಶಗಳು ಗೊತ್ತಿರ್ಬೇಕು ರೀ. ಆದ್ರೆ ಬೇಸಿಕ್ವಾಗಿ ಗೊತ್ತಿರೋಕ್ಕಿಂತ ಹೆಚ್ಚಾಗಿ ಯಾವುದೇ ಅಥರ್ಸ್ ಬುಕ್ಕನ್ನು ನೋಡೋಕೆ ಹೋದ್ರು ನಮ್ಗೆ ಮೂಲವಾಗಿ ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ನಾವು ಪ್ರಮುಖವಾಗಿ ಅಧ್ಯಯನ ಮಾಡಿದ ಸ್ನೇಹಿತರೆ, ಅಥರ್ಸ್ ಬುಕ್ಕನ್ನು ಓದೇವಪ್ಪ ಅಂತಂದ್ರೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ರೀ. ಆದ ಕಾರಣ ಈ ಶಬ್ದ ಎಂಬ ಅಧ್ಯಾಯದ ಮೇಲೆ ನಾವು ಯಾವ ಅಂಶಗಳು ನಮ್ಗೆ ಗೊತ್ತಿರ್ಬೇಕಪ್ಪ ಅಂತಂದ್ರೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಯಾವ ಅಂಶಗಳು ಕೇಳ್ತಾರೋ, ಹಿಂದೆ ಕೇಳಿದಾರೋ, ಮುಂದೆ ಕೇಳ್ಬೋದು, ಸಂಭವನೆ ಇರುವಕ್ಕಂಥ ಅಂಶಗಳನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಸ್ನೇಹಿತರೆ, ಈ ಶಬ್ದ ಎಂಬುದು ಶಕ್ತಿಯ ರೂಪವಾಗಿದೆ, ಗೊತ್ತಿರ್ಬೇಕ್ರಿ. ಶಬ್ದವು ಶಕ್ತಿಯ ರೂಪವಾಗಿದೆ. ಶಬ್ದ ಶಕ್ತಿಯ ರೂಪ ಇದೆ ಸ್ನೇಹಿತರೆ. ಈಗ ನಾವು ಮಾತನಾಡಲು ಆಗಿರ್ಬೋದು, ಯಾವುದೇ ಕಾರ್ಯ ಕೆಲಸ ಮಾಡುವಲ್ಲಿ ನಮ್ಗೆ ಶಬ್ದ ನೋಡಿದಾಗ ಸ್ನೇಹಿತರೆ ನಮ್ಗೆ ಶಕ್ತಿ ಇರಬೇಕಾಗ್ತದೆ. ಎನರ್ಜಿಯಿಂದಲೇ ನಮ್ಗೆ ನಾವು ಮಾತನಾಡಲು ಸಾಧ್ಯ ಆಗ್ತದೆ ರೀ. ಆದ ಕಾರಣ ಶಬ್ದಕ್ಕೆ ಶಕ್ತಿಯ ಪ್ರಮುಖವಾದ ಅಂಶ ಆಗಿರ್ತದೆ ರೀ. ಈ ಶಬ್ದ ನೋಡಿದ ಸ್ನೇಹಿತರೆ, ಶಬ್ದದ SI ಮಾನ ಗೊತ್ತಿರ್ಬೇಕ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗ್ಯದ, ಭಾಷರಿ ಕೇಳ್ರಿ, ಇದೇ ಕೇಳ ಕ್ವಶನ್. ಶಬ್ದದ SI ಮಾನ ಗೊತ್ತಿರ್ಬೇಕ್ರಿ. ಶಬ್ದದ SI ಮಾನ ಡೆಸಿಬಲ್ ರೀ. ಇದು ಶಬ್ದದ SI ಮಾನ ಅಂತ ನಾವು ನೋಡ್ತೀವಿ ರೀ ಸ್ನೇಹಿತರೆ. ಅದೇ ರೀತಿಯಾಗಿ ಶಬ್ದದ ತೀವ್ರತೆ ಬರ್ತದೆ ರೀ. ಶಬ್ದದ ತೀವ್ರತೆಯನ್ನು ಯಾವುದರ ಮೂಲಕ ಅಳೆಯುತ್ತಾರೆ ಅಂತ ಕೇಳ್ತಾನೆ ರೀ. ಆಡಿಯೋಮೀಟರ್ ಗೊತ್ತಿರ್ಬೇಕ್ರಿ. ಶಬ್ದದ ತೀವ್ರತೆಯನ್ನು ಆಡಿಯೋಮೀಟರ್ ಎಂಬುದರ ಸಾಧನದಿಂದ ಅಳೆಯುತ್ತಾರೆ. ಈ ಶಬ್ದದ
ಶಬ್ದದ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಕೇಳ್ತಾನ್ರಿ. ಈ ಶಬ್ದದ ಕುರಿತ ಅಧ್ಯಯನಕ್ಕೆ ಅಕೋಸ್ಟಿಕ್ ಎಂದು ಕರೆಯುತ್ತಾರೆ, ಗೊತ್ತಿರ್ಬೇಕ್ರಿ. ಶಬ್ದದ ಕುರಿತ ಅಧ್ಯಯನ ಮಾಡೋದಕ್ಕೆ ಸ್ನೇಹಿತರೆ ಅಕೋಸ್ಟಿಕ್ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಈ ಶಬ್ದವು ಯಾವ ಯಾವ ವಲಯಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅದು ಗೊತ್ತಿರ್ಬೇಕ್ರಿ. ಪ್ರಶ್ನೆ ಕೇಳ್ತಾನು ಅಂದ್ರೆ ನಾವು ಮಾತನಾಡುವಂಥ ಪ್ರದೇಶ ಆಗಿರ್ಬೋದು, ಕೈಗಾರಿಕೆಯ ಪ್ರದೇಶ ಆಗಿರ್ಬೋದು, ಈ ಕಮರ್ಷಿಯಲ್ ಯಾವುದೇ ಒಂದು ಪ್ರದೇಶಗಳಲ್ಲಿ ಸೇರಿದ್ರೆ ಒಂದು ಬೆಳಗ್ಗೆಯ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಒಂದು ಯಾವ ಒಂದು ಹಂತದಲ್ಲಿ ಇರಬೇಕು, ಎಷ್ಟೊಂದು ಡೆಸಿಬಲ್ ಮೀರಿದರೆ ಒಂದು ಶಬ್ದ ಮಾಲಿನ್ಯ ಆಗ್ತೈತಿ ಅಂತ ಗೊತ್ತಿರಬೇಕು ಸ್ನೇಹಿತರೆ. ಒಂದು ಚಾರ್ಟ್ ನೋಡೋಣ ಸ್ನೇಹಿತರೆ. ಆ ಚಾರ್ಟ್ ಮೇಲೆ ಪ್ರಶ್ನೆ ಕೇಳಿದನು ಭಾಳ ಸರಿ. ಈ ವಸತಿ ಪ್ರದೇಶಗಳಲ್ಲಿ ನೋಡಿದಾಗ ಸ್ನೇಹಿತರೆ, ವಸತಿ ಪ್ರದೇಶಗಳಲ್ಲಿ ಬೆಳಗಿನ ಜಾವ ಬೆಳಗಿನಿಂದ ರಾತ್ರಿವರೆಗೂ ಎಷ್ಟು ಪ್ರಮಾಣದವರೆಗೆ ಒಂದು ಶಬ್ದ ಇರಬೇಕಪ್ಪ ಅಂತಂದ್ರೆ ಸ್ನೇಹಿತರೆ 55 ಡೆಸಿಬಲ್ ಅಂತ ನಾವು ನೋಡ್ತೀವಿ ರೀ. ಅದೇ ರೀತಿಯಾಗಿ ಕೈಗಾರಿಕಾ ಪ್ರದೇಶಗಳು ಬರ್ತಾವ್ರಿ. ಆ ಒಂದು ಕೈಗಾರಿಕಾ ಪ್ರದೇಶಗಳಲ್ಲಿ ಎಷ್ಟು ಪ್ರಮಾಣದವರೆಗೆ ಒಂದು ಶಬ್ದ ಇರಬೇಕಪ್ಪ ಅಂತಂದ್ರೆ ಸ್ನೇಹಿತರೆ ಅಲ್ಲಿ 65 ಅಂತ ನಾವು ನೋಡ್ತೀವಿ ರೀ. ಸಾರಿ ಸ್ನೇಹಿತರೆ, 75 ಡೆಸಿಬಲ್ ಅಂತ ನಾವು ನೋಡ್ತೀವಿ ರೀ. ಅದೇ ರೀತಿ ಕಮರ್ಷಿಯಲ್ ಪ್ರದೇಶ ಇರ್ತಾವ್ರಿ, ಅಲ್ಲಿ ಎಷ್ಟು ಪ್ರಮಾಣದವರೆಗೆ ಇರಬೇಕಪ್ಪ ಅಂತಂದ್ರೆ ಸ್ನೇಹಿತರೆ 65 ಡೆಸಿಬಲ್ ಅಂತ ನಾವು ನೋಡ್ತೀವಿ ರೀ. ಇದು ಹಗಲು ಸ್ನೇಹಿತರೆ. ಅದೇ ರೀತಿಯಾಗಿ ರಾತ್ರಿಯ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಒಂದು ಶಬ್ದ ಇರಬೇಕಂತ ಗೊತ್ತಿರ್ಬೇಕ್ರಿ. ಈ ವಸತಿ ಪ್ರದೇಶಗಳಲ್ಲಿ ರಾತ್ರಿ ಸಮಯದಲ್ಲಿ ಸ್ನೇಹಿತರೆ 50 ಡೆಸಿಬಲ್ ಇರ್ಬೇಕ್ರಿ. ಸ್ನೇಹಿತರೆ ಇದು 50 ಡೆಸಿಬಲ್ ಆಗ್ಬೇಕ್ರಿ ವಸತಿ ಪ್ರದೇಶಗಳಲ್ಲಿ ಬೆಳಗಿನ ಜಾವ. ಇಲ್ಲಿ ಎಷ್ಟು ಆಗ್ಬೇಕಂದ್ರೆ ನೈಟ್ ಸ್ನೇಹಿತರೆ 45 ಡೆಸಿಬಲ್ ಆಗ್ಬೇಕ್ರಿ. ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ನೇಹಿತರೆ ರಾತ್ರಿ 65 ಡೆಸಿಬಲ್ ಆಗ್ಬೇಕ್ರಿ. ಕಮರ್ಷಿಯಲ್ ಪ್ರದೇಶಗಳಲ್ಲಿ ಸ್ನೇಹಿತರೆ 65 ಡೆಸಿಬಲ್ ಆಗ್ಬೇಕ್ರಿ. ಈ ಒಂದು ಶಬ್ದವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಂಸ್ಥೆ ಸ್ನೇಹಿತರೆ ಶಬ್ದದ ಕುರಿತು ಒಂದು ಇಷ್ಟು ಪ್ರದೇಶಗಳಲ್ಲಿ ಈ ರೀತಿ ಇರಬೇಕಂತ ಹೇಳ್ತಾರೆ. ಅದೇ ರೀತಿಯಾಗಿ ಸ್ನೇಹಿತರೆ ಮಾನವನಿಗೆ ಈ ಒಂದು ಶಬ್ದ ಮಾಲಿನ್ಯವು ಎಷ್ಟು ಪ್ರಮಾಣದವರೆಗೆ ಹೆಚ್ಚು ಒಂದು ಶಬ್ದ ಮಾಲಿನ್ಯ ಆಗ್ತೈತೆ ಗೊತ್ತಿರ್ಬೇಕು ಸ್ನೇಹಿತರೆ. 120 ಡೆಸಿಬಲ್ಗಿಂತ ಹೆಚ್ಚಿದ್ರೆ ಅದು ಶಬ್ದ ಮಾಲಿನ್ಯ ಆಗ್ತಾರೆ. ಅದೇ ರೀತಿಯಾಗಿ ಸ್ನೇಹಿತರೆ 70 ಡೆಸಿಬಲ್ಗಿಂತ ಕಡಿಮೆ ಇದ್ದರೆ ಅದು ಶಬ್ದ ಮಾಲಿನ್ಯ ಆಗುವುದಿಲ್ಲ, ಅದು ಉತ್ತಮ ಅಂತ ನಾವು ನೋಡ್ಬೋದು. ಅದೇ ರೀತಿಯಾಗಿ ಸ್ನೇಹಿತರೆ ಈ ಒಂದು ಶಬ್ದವು 2 ವಿಧಗಳು ಬರ್ತವೆ ಸ್ನೇಹಿತರೆ ಶಬ್ದದಲ್ಲಿ. ಒಂದನೇದಾಗಿ ನೀಳ ತರಂಗ, ಎರಡನೇದಾಗಿ ಯಾಂತ್ರಿಕ ತರಂಗ. ನೀಳ ತರಂಗ ಸ್ನೇಹಿತರೆ ಸಮಾಂತರವಾಗಿ ಚಲನೆ ಆಗ್ತೈತೆ ಗೊತ್ತಿರ್ಬೇಕ್ರಿ.
ಯಾಂತ್ರಿಕ ತರಂಗ ಸ್ನೇಹಿತರೆ ಅಲೆಗಳ ಮೂಲಕ ಶಬ್ದ ಪ್ರಸಾರ ಸ್ನೇಹಿತರೆ. ತದನಂತರವಾಗಿ ಸ್ನೇಹಿತರೆ ಮುಂದುವರೆದ ಅಂಶಗಳನ್ನು ನಾವು ನೋಡಿದಾಗ ಸ್ನೇಹಿತರೆ, ಈ ಒಂದು ಶಬ್ದವನ್ನು ಪ್ರಸಾರವಾಗಲು ಮಾಧ್ಯಮಗಳ ಅವಶ್ಯಕತೆ ತುಂಬ ಇದೆ ಸ್ನೇಹಿತರೆ. ಮಾಧ್ಯಮಗಳನ್ನು ಪ್ರಶ್ನೆ ಕೇಳಿಕೇತನು ಇಂಕ್ ಆಗಿರೋದ ಕಾರಣ ಸ್ನೇಹಿತರೆ ಸ್ವಲ್ಪ ಕಾಣುದಿಲ್ಲ ಅನ್ಕೋತೀನಿ. ಶಬ್ದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ, ಗೊತ್ತಿರ್ಬೇಕ್ರಿ. ಒಂದು ಶಬ್ದ ಪ್ರಸಾರವಾಗಲು ಸ್ನೇಹಿತರೆ ಮಾಧ್ಯಮದ ಅವಶ್ಯಕತೆ ಇದೆ. ಒಂದು ಮಾಧ್ಯಮ ಇರದೆ ಯಾವುದೇ ಒಂದು ಶಬ್ದ ಪ್ರಸಾರವಾಗಲು ಸಾಧ್ಯವಿಲ್ಲ, ಗೊತ್ತಿರಬೇಕು ಸ್ನೇಹಿತರೆ. ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಕೇಳ್ತಾನ್ರಿ. ಶಬ್ದಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಶಬ್ದವು ಒಂದು ಶಕ್ತಿಯ ಒಂದು ರೂಪವಾಗಿದೆ. ಶಬ್ದಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ ಅಂತ ಕೊಡ್ತಾನ್ರಿ, ಅವ ತಪ್ಪಾಕೈತ್ರಿ. ಶಬ್ದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಆ ಮಾಧ್ಯಮಗಳು ಯಾವ ಗೊತ್ತಿರ್ಬೇಕ್ರಿ? ಒಂದನೇದಾಗಿ ನೀರು ಅಂತ ನೋಡ್ತೀವ್ರಿ. ಎರಡನೇದಾಗಿ ಸ್ನೇಹಿತರೆ ಕಬ್ಬಿಣ, ತೇವಾಂಶ, ತಾಪ, ಐದನೇದಾಗಿ ಆರ್ದ್ರತೆ, ಎಕ್ಸ್ಟ್ರಾ ಇಟಿಸಿ ಇತ್ಯಾದಿ ಅಂಶಗಳನ್ನು ನೋಡ್ತೀವಿ ಸ್ನೇಹಿತರೆ. ಶಬ್ದವು ಯಾವುದರಲ್ಲಿ ಅತಿ ಹೆಚ್ಚು ವೇಗವಾಗಿ ಚಲನೆ ಆಗ್ತದೆ ಗೊತ್ತಿರ್ಬೇಕ್ರಿ. ಪ್ರಶ್ನೆ ಕೇಳಿದಾನೆ. ಅತಿ ಹೆಚ್ಚು ಸ್ನೇಹಿತರೆ ಶಬ್ದವು ಘನವಸ್ತುಗಳಲ್ಲಿ ಅತಿ ಹೆಚ್ಚು ಘನವಸ್ತುಗಳಲ್ಲಿ ಚಲನೆ ಆಗ್ತದೆ ರೀ, ಅತಿ ಹೆಚ್ಚು ವೇಗವಾಗಿ. ಉದಾಹರಣೆಗೆ ನೋಡಿದ್ರೆ ಸ್ನೇಹಿತರೆ ವಜ್ರ ಅಂತ ನೋಡ್ತೀವ್ರಿ. ನಂತರ ಸ್ನೇಹಿತರೆ ಕಬ್ಬಿಣ, ನಂತರ ಸ್ನೇಹಿತರೆ ಗಾಜು, ಈ ರೀತಿಯಾಗಿ ಬರ್ತದೆ. ಪರೀಕ್ಷೆಗಳಲ್ಲಿ ಇವು ಒಂದು 4 ಆಯ್ಕೆಗಳನ್ನು ಕೊಟ್ಟು ಸ್ನೇಹಿತರೆ ಕಾಲಾನುಕ್ರಮದಲ್ಲಿ ಬರೆಯೋದಕ್ಕೆ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಭಾಳ ಮಹತ್ವಪೂರ್ಣವಾದ ಅಂಶ ಗೊತ್ತಿರ್ಬೇಕ್ರಿ. ಅದೇ ರೀತಿಯಾಗಿ ಕಡಿಮೆ ಕೇಳ್ತಾನ್ರಿ. ಕಡಿಮೆ ಯಾವುದರ ಮೂಲಕ ಬರ್ತಂದ್ರೆ, ಅತಿ ಕಡಿಮೆ ಶಬ್ದ ಯಾವುದರ ಮೂಲಕ ಪ್ರಸಾರ ಆಗ್ತದಂದ್ರೆ ಸ್ನೇಹಿತರೆ ಗಾಳಿಯಲ್ಲಿ. ತದನಂತರವಾಗಿ ನೀರು ನೋಡ್ತೀವ್ರಿ. ಅದೇ ರೀತಿಯಾಗಿ ಇನ್ನೊಂದು ಅಂಶ ಗೊತ್ತಿರ್ಬೇಕ್ರಿ. ತೇವಾಂಶ ಹೆಚ್ಚಾದಂತೆ ಸ್ನೇಹಿತರೆ ಶಬ್ದದ ಪ್ರಮಾಣವು ಹೆಚ್ಚಾಗುತ್ತದೆ, ಗೊತ್ತಿರ್ಬೇಕ್ರಿ. ತೇವಾಂಶ ಹೆಚ್ಚಾದರೆ ಶಬ್ದದ ಪ್ರಮಾಣ ಹೆಚ್ಚಾಗುತ್ತದೆ. ಹೇಳಿಕೆ ರೂಪ ಪ್ರಶ್ನೆ ಕೇಳ್ತಾನ್ರಿ. ತೇವಾಂಶ ಹೆಚ್ಚಾದರೆ ಶಬ್ದದ ಪ್ರಮಾಣ ಕಡಿಮೆಯಾಗುತ್ತದೆ, ಹೆಚ್ಚಾಗುತ್ತದೆ ಕೇಳಿದಾಗ ಸ್ನೇಹಿತರೆ ಹೆಚ್ಚಾಗುತ್ತದೆ ಗೊತ್ತಿರ್ಬೇಕ್ರಿ. ತೇವಾಂಶ ನಾವು ಋತುಮಾನಗಳನ್ನು ನೋಡಿದಾಗ ಸ್ನೇಹಿತರೆ ಮಳೆಗಾಲ, ಚಳಿಗಾಲ, ಒಂದು ಬೇಸಿಗೆ ಕಾಲದಲ್ಲಿ ಸ್ನೇಹಿತರೆ, ಈ ಒಂದು ಚಳಿಗಾಲದ ಸಮಯದಲ್ಲಿ ಅತಿ ಹೆಚ್ಚು ಶಬ್ದ ಪ್ರಸಾರವಾಗ್ತದೆ ಗೊತ್ತಿರ್ಬೇಕ್ರಿ. ಎಕ್ಸಾಂಪಲ್ದಾಗ ಕೇಳ್ತಾನೆ ಸ್ನೇಹಿತರೆ, ಏನಂತ ತಿಳ್ಕೊರಿ. ಪ್ರಶ್ನೆ ಯಾವ ರೀತಿ ಕೇಳ್ತಾನ ಸ್ನೇಹಿತರೆ? ಉದಾಹರಣೆ ರೂಪದಲ್ಲಿ ಕೇಳ್ತಾನ್ರಿ. ಇಲ್ಲಿ ಸೈರನ್ ಇರುತ್ತೆ ಸ್ನೇಹಿತರೆ. ಸೈರನ್
ಈ ರೈಲಿನ ಸೈರನ್ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಈ ಮೂರಕ್ಕಿಂತ ಅತಿ ಹೆಚ್ಚುವಾಗಿ ಒಂದು ಶಬ್ದ ಅತಿ ಹೆಚ್ಚು ಪ್ರಸಾರ ಯಾವುದರಲ್ಲಿ ಆಗ್ತದೆ ಸ್ನೇಹಿತರೆ? ಈ ಒಂದು ಮಳೆಗಾಲದಲ್ಲಿ ಆಗ್ತದೆ. ಯಾಕಂತಂದ್ರೆ ಸ್ನೇಹಿತರೆ, ಮಳೆಗಾಲದಲ್ಲಿ ಒಂದು ತೇವಾಂಶ ಅತಿ ಹೆಚ್ಚು ತಂಪ ಇರೋದರಿಂದ, ಚಳಿಗಾಲದಲ್ಲಿ ತಂಪು ಇರ್ತಾರೆ, ಆದರೆ ಮಳೆಗಾಲದಲ್ಲಿ ನೀರಿನ ಅಂಶ ಹೆಚ್ಚಿರೋದರ ಕಾರಣ ಸ್ನೇಹಿತರೆ, ಆದ ಕಾರಣದಿಂದ ಈ ಮಳೆಗಾಲದಲ್ಲಿ ಈ ಒಂದು ರೈಲಿನ ಸೈರನ್ ಶಬ್ದವು ಅತಿ ಹೆಚ್ಚಾಗಿ ಪ್ರಸಾರವಾಗ್ತಿರೋ ಗೊತ್ತಿರ್ಬೇಕ್ರಿ. ಈ ಒಂದು ಅಪ್ಲೈಡ್ ರೂಪದ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಮಳೆಗಾಲದಲ್ಲಿ ರೈಲಿನ ಸೈರನ್ ಅತಿ ಹೆಚ್ಚು ವೇಗವಾಗಿ ಕೇಳುತ್ತದೆ. ಹೇಗೆಂದು ಕೇಳಿದ ಸ್ನೇಹಿತರೆ, ಅಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚಿಗೆ ಇರ್ತದೆ. ಆದ ಕಾರಣ ಈ ಮಳೆಗಾಲದಲ್ಲಿ ಸ್ನೇಹಿತರೆ ರೈಲುಗಳ ಒಂದು ಸೈರನ್ಗಳ ಶಬ್ದವು ಅತಿ ಹೆಚ್ಚಾಗಿ ವೇಗವಾಗಿ ಕೇಳುತ್ತದೆ. ಯಾಕಂದರೆ ತೇವಾಂಶ ಅಲ್ಲಿ ಹೆಚ್ಚಿರುವ ಕಾರಣದಿಂದ. ಆದ ಕಾರಣ ಶಬ್ದವು ತೇವಾಂಶದಲ್ಲಿ ಅತಿ ಹೆಚ್ಚಿನದಾಗಿ ಪ್ರಸಾರವಾಗ್ತದೆ ಗೊತ್ತಿರಬೇಕು ಸ್ನೇಹಿತರೆ. ಇನ್ನೊಂದ್ಸರಿ ಕ್ವಿಕ್ಕಾಗಿ ರಿವಿಷನ್ ಮಾಡೋಣ ಸ್ನೇಹಿತರೆ. ಭೌತಶಾಸ್ತ್ರದ ಮೊದಲ ಅಧ್ಯಾಯ ಅಂತ ನೋಡ್ತೀವಿ ಸ್ನೇಹಿತರೆ, ಶಬ್ದ ಸೌಂಡ್ ಅಂತ ನಾವು ನೋಡ್ತೀವಿ. ಏನೋ ಅಂಶ ಗೊತ್ತಿರ್ಬೇಕಪ್ಪ ಅಂತಂದ್ರೆ ಸ್ನೇಹಿತರೆ, ಶಬ್ದ ಒಂದು ಶಕ್ತಿಯ ರೂಪವಾಗಿದೆ ಗೊತ್ತಿರ್ಬೇಕ್ರಿ. ಶಬ್ದದ ಅಸಮಾನ ಗೊತ್ತಿರ್ಬೇಕು ಸ್ನೇಹಿತರೆ. ಡೆಸಿಬಲ್ ಪ್ರಶ್ನೆ ಕೇಳಿದಾನೆ. ಶಬ್ದದ ತೀವ್ರತೆ ಅಳೆಯುವ ಮಾಪನ ಗೊತ್ತಿರ್ಬೇಕು ಸ್ನೇಹಿತರೆ, ಅಡಿಯೋಮೀಟರ್ ಅಂತ ನೋಡ್ತೀವ್ರಿ. ಶಬ್ದದ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ? ಅಕೌಸ್ಟಿಕ್ ಎಂದು ಕರೆಯುತ್ತಾರೆ. ಈ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ನೇಹಿತರೆ ಯಾವ ಯಾವ ಪ್ರದೇಶಗಳಲ್ಲಿ ಶಬ್ದವನ್ನು ನೋಡಬಹುದು ಸ್ನೇಹಿತರೆ. ಇವು ವಸತಿ ಪ್ರದೇಶಗಳಲ್ಲಿ ಎಷ್ಟು ಡೆಸಿಬಲ್ ಶಬ್ದವನ್ನು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಪ್ಪ ಅಂತಂದ್ರೆ ಸ್ನೇಹಿತರೆ 50 ಡೆಸಿಬಲ್ ನೋಡ್ತೀವ್ರಿ. ಈ ಕೈಗಾರಿಕಾ ಪ್ರದೇಶಗಳಲ್ಲಿ 75 ಡೆಸಿಬಲ್ ನೋಡ್ತೀವ್ರಿ. ಈ ಕಮರ್ಷಿಯಲ್ ಪ್ರದೇಶಗಳಲ್ಲಿ 65 ಡೆಸಿಬಲ್ ನೋಡ್ತೀವ್ರಿ. ರಾತ್ರಿ ಸಮಯದಲ್ಲಿ 45, 65, 60 ಡೆಸಿಬಲ್ ಅಂತ ನಾವು ನೋಡ್ತೀವ್ರಿ ಸ್ನೇಹಿತರೆ. ಅದೇ ರೀತಿಯಾಗಿ ಶಬ್ದ ಮಾಲಿನ್ಯ ಸ್ನೇಹಿತರೆ 120 ಡೆಸಿಬಲ್ಗಿಂತ ಹೆಚ್ಚಿದ್ದರೆ ಅದು 120 ಡೆಸಿಬಲ್ಗಿಂತ ಹೆಚ್ಚಿದ್ರೆ ಅದಕ್ಕೆ ನಾವು ಶಬ್ದ ಮಾಲಿನ್ಯ ಅಂತ ನೋಡ್ತೀವ್ರಿ. 70 ಡೆಸಿಬಲ್ಗಿಂತ ಕಡಿಮೆ ಇದ್ರೆ ಅದು ಯಾವುದೇ ಒಂದು ಮಾಲಿನ್ಯ ಆಗೋದಿಲ್ಲ, ಉತ್ತಮ ಅಂತ ನಾವು ನೋಡ್ತೀವ್ರಿ. ಶಬ್ದದಲ್ಲಿ ಸ್ನೇಹಿತರೆ ನೀಳ ತರಂಗ ನೋಡ್ತೀವ್ರಿ, ಯಾಂತ್ರಿಕ ಅಲೆಗಳು ಅಂತ ನೋಡ್ತೀವ್ರಿ ಸ್ನೇಹಿತರೆ. ಮುಂದುವರೆದು ನೋಡಿದ ಸ್ನೇಹಿತರೆ, ಶಬ್ದಕ್ಕೆ ಮಾಧ್ಯಮ ಅವಶ್ಯಕತೆ ಇದೆ ಸ್ನೇಹಿತರೆ. ಮಾಧ್ಯಮ ಇರದೆ ಯಾವುದೇ ರೀತಿಯಾಗಿ ಶಬ್ದವು ಪ್ರಸಾರವಾಗಲು ಸಾಧ್ಯ ಇಲ್ಲ ಗೊತ್ತಿರಬೇಕು ಸ್ನೇಹಿತರೆ. ಶಬ್ದವು ಒಂದು ಪ್ರಸಾರವಾಗಲು ಯಾವ ಮಾಧ್ಯಮಗಳು ಅವಶ್ಯಕತೆ ಇದಪ್ಪ ಅಂತಂದ್ರೆ ಸ್ನೇಹಿತರೆ, ನೀರು, ಕಬ್ಬಿಣ, ತೇವಾಂಶ ಮತ್ತು ತಾಪ, ಆರ್ದ್ರತೆ, ಹಲವಾರು ಅಂಶಗಳಂತ ನಾವು ನೋಡ್ತೀವಿ ಸ್ನೇಹಿತರೆ. ಶಬ್ದವು ಯಾವ ಅಂಶಗಳಲ್ಲಿ ಅತಿ ಹೆಚ್ಚು ಪ್ರಸಾರವಾಗ್ತದಪ್ಪ, ಅತಿ ಹೆಚ್ಚು ವೇಗದಲ್ಲಿ ಪ್ರಸಾರ ಆಗ್ತದಪ್ಪ ಅಂತಂದ್ರೆ ಘನವಸ್ತುಗಳಲ್ಲಿ ಅತಿ ಹೆಚ್ಚು ವೇಗವಾಗಿ ಪ್ರಸಾರ ಆಗ್ತದೆ ಗೊತ್ತಿರ್ಬೇಕ್ರಿ. ಉದಾಹರಣೆಗೆ ನಾವು ನೋಡಿದಾಗ ವಜ್ರ, ಕಬ್ಬಿಣ, ಗಾಜು ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಕಡಿಮೆ ಯಾವುದರಲ್ಲಿ ಪ್ರಸಾರವಾಗ್ತದೆ ಗೊತ್ತಿರ್ಬೇಕ್ರಿ, ಗಾಳಿಯಲ್ಲಿ ಅತಿ ಕಡಿಮೆಯಾಗಿ ಶಬ್ದ ಪ್ರಸಾರ ಆಗ್ತದೆ. ತದನಂತರವಾಗಿ ನೀರಿನಲ್ಲಿ ಅಂತ ನಾವು ನೋಡ್ತೀವಿ ಸ್ನೇಹಿತರೆ. ಈ ತೇವಾಂಶದಲ್ಲಿ ಸ್ನೇಹಿತರೆ ಶಬ್ದವು ಅತಿ ವೇಗವಾಗಿ ಪ್ರಸಾರವಾಗ್ತದೆ ರೀ. ಎಕ್ಸಾಂಪಲ್ ಉದಾಹರಣೆಯಾಗಿ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ, ಈ ರೈಲು ಬಂಡಿಯು ಬೇಸಿಗೆ ಕಾಲಕ್ಕಿಂತ ಮಳೆಗಾಲದಲ್ಲಿ ರೈಲು ಬಂಡಿಯ ಸೈರನ್ ಶಬ್ದವು ವೇಗವಾಗಿ ಕೇಳಲು ಕಾರಣ ಅಂತ ಕೇಳ್ತಾನೆ ಸ್ನೇಹಿತರೆ. ಅಪ್ಲೈಡ್ ರೂಪದ ಪ್ರಶ್ನೆ ಕೇಳಿದ ಸ್ನೇಹಿತರೆ, ಅಲ್ಲಿ ಮಳೆಗಾಲದ ಸಮಯದಲ್ಲಿ ತೇವಾಂಶದ ಪ್ರಮಾಣ ಅಧಿಕವಾಗಿರುವುದರಿಂದ ಈ ರೈಲು ಗಾಡಿಯ ಒಂದು ಸೈರನ್ ಶಬ್ದವು ಅತಿ ಹೆಚ್ಚಾಗಿ ಪ್ರಸಾರವಾಗ್ತದೆ ಅಂತ ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಇದರ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಇಷ್ಟು ಅಂಶ ಗೊತ್ತಿರಬೇಕು ಸ್ನೇಹಿತರೆ. ಈ ನನ್ನ ತರಗತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮುಂದುವರೆದ ತರಗತಿ ನಾವು ಭಾಗ 2ರಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿವರೆಗೆ ನಾವು ತರಗತಿಯನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.